Hello friends, welcome back to my YouTube channel. ಓಕೆ, ಇವತ್ತು ಟಾಪಿಕ್ ಏನಂದರೆ ಹೆನ್ನಾ ಮಿಕ್ಸಾಲಜಿ ಏನಂದರೆ ಫಸ್ಟ್ ನಿಮ್ಗೆ ಗೊತ್ತಿರಬೇಕು ವಾಟ್ ಈಸ್ ಹೆನ್ನಾ ಮಿಕ್ಸಾಲಜಿ. ನೋಡಿ, ಈಗ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ನೋಡಿ, ವಾಟ್ ಈಸ್ ಹೆನ್ನಾ ಮಿಕ್ಸಾಲಜಿ. ಓಕೆ, ನೋಟ್ ಮಾಡ್ಕೊಳ್ಳಿ. ಇವಾಗ ಯಾರಾದರೂ ಬಂದು ಮಿಕ್ಸಾಲಜಿ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು ಮಿಕ್ಸಾಲಜಿ ಅಂದರೆ ಎಂತ ಅಂತ. ವಾಟ್ ಈಸ್ ಹೆನ್ನಾ ಮಿಕ್ಸಾಲಜಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇವಾಗ ನೋಡ್ಕೊಳ್ಳಿ, ವಾಟ್ ಈಸ್ ಹೆನ್ನಾ ಮಿಕ್ಸಾಲಜಿ. ಮಿಕ್ಸಿಂಗ್ ಆಫ್, ಆನ್ಸರ್ ಬರ್ಕೊಳ್ಳಿ, ಮಿಕ್ಸಿಂಗ್ ಆಫ್ ಹೆನ್ನಾ ಪೌಡರ್ ಇನ್ ಶುಗರ್. ನೋಡ್ಕೊಳ್ಳಿ, ಹೆನ್ನಾ powder in sugar, oil, water. ಅರ್ಥ ಆಗ್ತಿದ್ಯಾ? ಮಿಕ್ಸಿಂಗ್ ಆಫ್ ಹೆನ್ನಾ ಪೌಡರ್ ಇನ್ ಶುಗರ್, ಆಯಿಲ್ ಅಂಡ್ ವಾಟರ್ ಟು ಫಾರ್ಮ್ ಎ ಪೇಸ್ಟ್ ಈಸ್ ಕಾಲ್ಡ್ ಹೆನ್ನಾ ಮಿಕ್ಸಾಲಜಿ. ಅರ್ಥ ಆಯ್ತಾ? ವಾಟ್ ಈಸ್ ಹೆನ್ನಾ ಮಿಕ್ಸಾಲಜಿ ಅಂತ ಕೇಳಿದ್ರೆ ಇವಾಗ ಆನ್ಸರ್ ಗೊತ್ತಾಯ್ತಾ ನಿಮಗೆ? ಹೆನ್ನಾ ಮಿಕ್ಸಾಲಜಿ ಆನ್ಸರ್ ಕ್ಲಿಯರ್ ಆಯ್ತಾ? ಹೆನ್ನಾ ಪೌಡರ್ ಒಳಗೆ ಶುಗರ್, ಆಯಿಲ್, ವಾಟರ್ ಆ್ಯಡ್ ಮಾಡಿ ನಾವು ಯಾವ ಪೇಸ್ಟ್ ತಯಾರು ಮಾಡ್ತೀವೋ ಅದನ್ನ ಹೆನ್ನಾ ಮಿಕ್ಸಾಲಜಿ ಅಂತ ಕರಿತೀವಿ. ಇಷ್ಟು ಅರ್ಥ ಆಯ್ತಾ? ವಾಟ್ ಈಸ್ ಹೆನ್ನಾ ಮಿಕ್ಸಾಲಜಿ. ಹೆನ್ನಾ ಮಿಕ್ಸಾಲಜಿ ಅಂದರೆ ಪೌಡರ್ ಪ್ಲಸ್ ಆಯಿಲ್ ಪ್ಲಸ್ ಶುಗರ್ ಪ್ಲಸ್ ವಾಟರ್. ಕ್ಲಿಯರ್? ಓಕೆ, ನೆಕ್ಸ್ಟ್ ನಡೀರಿ. ಇವಾಗ ನಾವು ಮಾತಾಡೋಣ ಆರ್ಗ್ಯಾನಿಕ್ ಮೆಹಂದಿ ಬಗ್ಗೆ. ಆರ್ಗ್ಯಾನಿಕ್ ಮೆಹಂದಿ ಅಂದರೆ ಎಂತ ಅಂದರೆ, ಆರ್ಗ್ಯಾನಿಕ್ ಮೆಹಂದಿ ಒಳಗೆ ಯಾವುದೇ ತರಹದ ಕೆಮಿಕಲ್ಸ್ನ ಯೂಸ್ ಮಾಡೋದಿಲ್ಲ. ಸೊ ಇವಾಗ ನಾನು ಆನ್ಸರ್ ಬರಿತೀನಿ, ನೀವು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಆರ್ಗ್ಯಾನಿಕ್ ಮೆಹಂದಿ ಈಸ್ ವಿಚ್ ಹ್ಯಾಸ್ ನೋ ಕೆಮಿಕಲ್. ನೋಡಿ, ನೋ ಕೆಮಿಕಲ್. ಆರ್ಗ್ಯಾನಿಕ್ ಅಂದರೆ ನೋ ಕೆಮಿಕಲ್ ಇನ್ ಇಟ್ ಆ್ಯಂಡ್ ಡಸಂಟ್ ಕಾಸಸ್ ಪೀಲ್ ಆಫ್. ಇದರಲ್ಲಿ ಫೇಡ್ ಆಗೋ ಟೈಮಲ್ಲಿ ಪೀಲ್ ಆಫ್ ಆಗಲ್ಲ. ಪೀಲ್ ಆಫ್ ಅಂದರೆ ಮೆಹಂದಿ ಹೋಗುವಾಗ ಚರ್ಮ ಥರ ಹೇಳುತ್ತಲ್ಲ, ಆರ್ಗ್ಯಾನಿಕ್ ಮೆಹಂದಿಯಲ್ಲಿ ಇದು ಆಗಲ್ಲ. ಸೊ ಆರ್ಗ್ಯಾನಿಕ್ ಮೆಹಂದಿಯಲ್ಲಿ ಪೀಲ್ ಆಫ್ ಆಗಲ್ಲ. ನಾನಿವಾಗ ಏನಂದೆ, ಆರ್ಗ್ಯಾನಿಕ್ ಕೋನ್ಸಲ್ಲಿ ಪೀಲ್ ಆಫ್ ಆಗಲ್ಲ. ಆ್ಯಂಡ್ ಆರ್ಗ್ಯಾನಿಕ್ ಮೆಹಂದಿ ಸೇಫ್ ಫಾರ್ ಕಿಡ್ಸ್ ಆ್ಯಂಡ್ ಪ್ರೆಗ್ನೆಂಟ್ಸ್ ವುಮೆನ್ಸ್. ಆರ್ಗ್ಯಾನಿಕ್ ಮೆಹಂದಿ ಸೇಫ್ ಫಾರ್ ಕಿಡ್ಸ್ ಆ್ಯಂಡ್ ಪ್ರೆಗ್ನೆಂಟ್ಸ್ ವುಮೆನ್ಸ್. ಹಾಗಾಗಿ ಜಾಸ್ತಿ ನೀವು ಕಿಡ್ಸಿಗಾಗಲಿ ಪ್ರೆಗ್ನೆಂಟ್ ಲೇಡೀಸಿಗಾಗಲಿ ಆರ್ಗ್ಯಾನಿಕ್ ಕೋನ್ಸೇ ಯೂಸ್ ಮಾಡಿ. ಜಸ್ಟ್ ಕಿಡ್ಸಿಗಂತಲ್ಲ, ನಿಮಗೂ ನೀವು ಆರ್ಗ್ಯಾನಿಕ್ ಕೋನ್ಸ್ ಯೂಸ್ ಮಾಡಿದ್ರೆ ಸೇಫು. ಸೊ ಇಷ್ಟು ಅರ್ಥ ಆಯ್ತಾ? ವಾಟ್ ಈಸ್ ಮಿಕ್ಸಾಲಜಿ. ನೆಕ್ಸ್ಟ್, ಆರ್ಗ್ಯಾನಿಕ್ ಮೆಹಂದಿ ಅಂದರೆ ಯಾವುದು, ಅರ್ಥ ಆಯ್ತಾ? ನೆಕ್ಸ್ಟ್, ಇವಾಗ ನೆಕ್ಸ್ಟ್ ಪಾಯಿಂಟ್ ಮೇಲೆ ಹೋಗೋಣ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಇವಾಗ ನೋಡಿ, ನಾವು ಮೆಜರ್ಮೆಂಟ್ ಮಾಡೋಣ. ಇವಾಗ ನಾನು ಆರ್ಗ್ಯಾನಿಕ್ ಹೆನ್ನಾ ಪೌಡರ್ ಮತ್ತು ಆಯಿಲ್ ಮೆಜರ್ಮೆಂಟ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫಸ್ಟ್ 100 ಗ್ರಾಮ್ ಹೆನ್ನಾ ಪೌಡರ್. ಓಕೆ, ಫಸ್ಟ್ 100 ಗ್ರಾಮ್ ಹೆನ್ನಾ ಪೌಡರ್. ಇಲ್ಲಿ ನೋಡಿ, 100 ಗ್ರಾಮ್ ಪೌಡರ್ಸಲ್ಲಿ 40 to 40 ಗ್ರಾಮ್ ಶುಗರ್ ಯೂಸ್ ಮಾಡಬೇಕು. 30 ml ಆಯಿಲ್, ಎಸೆನ್ಷಿಯಲ್ ಆಯಿಲ್, 180 ml ವಾಟರ್. ಓಕೆ, ಸ್ಟಾರ್ಟಿಂಗ್ 180 ml ಹಾಕ್ಕೊಳ್ಳಿ. ಆಮೇಲೆ ಥಿಕ್ ಅನ್ಸಿದ್ರೆ ಸ್ವಲ್ಪ ವಾಟರ್ ಯೂಸ್ ಮಾಡ್ಬೋದು. ಅದು 100 ಗ್ರಾಮ್ ಹೆನ್ನಾ ಪೌಡರಿಗೆ ನಿಮಗೆ 1 ಶೀಟ್ ಬೇಕಾಗುತ್ತೆ. 1 ಶೀಟಲ್ಲಿ ಕಟ್ ಪೀಸ್ 16 ಆಗುತ್ತೆ. ಸೊ ನಮಗೆ ರೆಡಿ ಕೋನ್ಸ್ 13 to 14 ಮಾಡಬೇಕು. ಸೊ 1 ಶೀಟ್ ಸಾಕಾಗುತ್ತೆ. 100 ಗ್ರಾಮ್ ಹೆನ್ನಾ ಪೌಡರ್, 40 to 45 ಗ್ರಾಮ್ ಶುಗರ್, 30 ml ಆಯಿಲ್, 180 ml ವಾಟರ್. ಅರ್ಥ ಆಯ್ತಾ? ಇದು ಮೆಜರ್ಮೆಂಟು. ಇವಾಗ ನಾನು ಇದನ್ನ ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ ಹೋಗೋಣ. ಫಸ್ಟ್ ವೇಟ್ ಮೆಷಿನ್ ಇಟ್ಕೊಳ್ಳಿ, ಅದನ್ನ ಆನ್ ಮಾಡಿ. ಆನ್ ಮಾಡಿದ್ಮೇಲೆ ಹೆನ್ನ ನಾವು ಯಾವ್ದು ಯೂಸ್ ಮಾಡ್ತೀವೋ ಆ ಬೌಲ್ ಇಟ್ಕೊಳ್ಳಿ, ರೌಂಡ್ ಶೇಪೇ ಯೂಸ್ ಮಾಡಿ. ಅದಾದಮೇಲೆ ಇದನ್ನ ಝೀರೋ ಮಾಡ್ಕೊಳ್ಳಿ. ಫಸ್ಟ್ ಝೀರೋ ಮಾಡ್ಕೊಳ್ಳಿ. ಝೀರೋ ಮಾಡಿದ್ಮೇಲೆ ಇವಾಗ ಇದರಲ್ಲಿ 100 ಗ್ರಾಮ್ ಹೆನ್ನಾ ಪೌಡರ್ನ ಆ್ಯಡ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, 100 ಗ್ರಾಮ್ ಹೆನ್ನಾ ಪೌಡರ್ ಹಾಕ್ತಿದ್ದೀನಿ. ಫ್ರೆಶ್ ರಾಜಸ್ಥಾನಿ ಹೆನ್ನಾ ಪೌಡರ್ 5 ಫಿಲ್ಟರ್ ಯೂಸ್ ಮಾಡ್ತಿದ್ದೀನಿ. ಇವಾಗ ಇದರಲ್ಲಿ ನಾನು 100 ಗ್ರಾಮ್ಸ್ ವೇಟ್ ತೋರಿಸ್ತೀನಿ. 100 ಗ್ರಾಮ್ಸ್ ಅದಕ್ಕೂ ಓಕೆ, 100 ಗ್ರಾಮ್ಸ್ ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ. ನೋಡಿ, ಕರೆಕ್ಟ್ 100 ಗ್ರಾಮ್ಸ್ ಆ್ಯಡ್ ಮಾಡಿದ್ದೀನಿ ಹೆನ್ನಾ ಪೌಡರ್. ಇವಾಗ ಇದನ್ನ ಝೀರೋ ಮಾಡ್ಕೋಬೇಕು. ಹೆನ್ನಾ ಪೌಡರ್ 100 ಗ್ರಾಮ್ಸ್ ಆದಮೇಲೆ ಇದನ್ನ ಝೀರೋ ಮಾಡ್ಕೊಳ್ಳಿ. ಝೀರೋ ಆದಮೇಲೆ ನಾನಿಲ್ಲಿ 40 ಗ್ರಾಮ್ ಶುಗರ್ ಆ್ಯಡ್ ಮಾಡ್ತೀನಿ. ನೋಡ್ಕೊಂಡು ಹಾಕಿ, ಒಂದೇ ಸತಿ ಫುಲ್ ಹಾಕಬೇಡಿ.
ಫಸ್ಟ್ ನಾನಿಲ್ಲಿ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿದ್ದೀನಿ. 25 ಗ್ರಾಮ್ಸ್ ಆಗಿದೆ. ನಮಗೆ ಟೋಟಲ್ 40 ಗ್ರಾಮ್ಸ್ ಬೇಕು. 30 ಓಕೆ 40 ಗ್ರಾಮ್ಸ್ ಶುಗರ್ ಹಾಕಿದ್ದೀನಿ. ಇವಾಗ ಮತ್ತೆ ಮಿಷಿನ್ನ 0 ಮಾಡಬೇಕು. 0 ಮಾಡಿದ್ಮೇಲೆ ನಾವು ಇದನ್ನ ಮಿಕ್ಸ್ ಮಾಡ್ತೀವಿ. ಈಗ ಮಿಕ್ಸ್ ಮಾಡೋಕ್ಕೆ ನಮಗೆ ಸ್ಪ್ಯಾಚುಲಾ ಬೇಕು. ಓಕೆ, ಫಸ್ಟ್ ಇದನ್ನ ಕೆಳಗಿಟ್ಕೊಳ್ಳೋಣ. ನಾನು ಈ ಥರ ಸಿಲಿಕಾನ್ ಸ್ಪ್ಯಾಚುಲಾನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಇದರಲ್ಲಿ ಮೆಹಂದಿ ಮಿಕ್ಸ್ ಮಾಡೋಕ್ಕೆ ಸರಿ ಆಗುತ್ತೆ. ನೀವು ಇದನ್ನೇ ಯೂಸ್ ಮಾಡಿ. ಸ್ಪೂನಲ್ಲಾದರೆ ನಿಮ್ಮ ಕೈ ಜಾಸ್ತಿ ನೋವಾಗುತ್ತೆ. ಸೊ ಸ್ಪ್ಯಾಚುಲಾ ಇದ್ದರೆ ಯೂಸ್ ಮಾಡಿ. ಇವಾಗ ಹೆನ್ನಾ ಪೌಡರ್ ಮತ್ತು ಶುಗರ್ನ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಮೆಜರ್ಮೆಂಟ್ನ ಅವಾಗಲೇ ಹೇಳಿದ್ದೆ, ಆದರೆ ಇವಾಗ ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಹೆನ್ನಾ ಪೌಡರ್, ಅದಾದ್ಮೇಲೆ ಶುಗರ್. ನೆನಪಿರಲಿ, ಫಸ್ಟ್ ಹೆನ್ನಾ ಪೌಡರ್, ಅದಾದ್ಮೇಲೆ ಶುಗರ್. ಅದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಶುಗರ್ ಹೆನ್ನಾ ಪೌಡರ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಮಿಕ್ಸ್ ಆದಮೇಲೆ ನಾವು ಇದ್ರ ಒಳಗೆ ಇವಾಗ ವಾಟರ್ ಆ್ಯಡ್ ಮಾಡೋಣ. ವಾಟರ್ 180 ml ಹೇಳಿದ್ದೆ, ನೀವು ಕರೆಕ್ಟ್ 180 ml ಯೂಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಈ ರೀತಿ ಮಿಕ್ಸ್ ಮಾಡ್ತಿರ್ಬೇಕು. ಲಮ್ಸ್ ಎಲ್ಲ ಬರಬಾರ್ದು. ಕರೆಕ್ಟಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿ. ಒಂದೇ ಸತಿ ಫುಲ್ ವಾಟರ್ ಹಾಕಬೇಡಿ. ಈ ರೀತಿ ಸ್ವಲ್ಪ ಇನ್ನೂ ನೀರು ಬೇಕಾಗತ್ತೆ. ಅದಕ್ಕೆ ನಾವು ಸ್ವಲ್ಪ ಈಗ ನೀರು ಹಾಕೊಳ್ಳೋಣ. ಓಕೆ, ಇವಾಗ ಮತ್ತೆ ಮಿಕ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಸ್ವಲ್ಪ ನೀರೇ ಯೂಸ್ ಮಾಡಿ. ಒಂದೇ ಸತಿ ಜಾಸ್ತಿ ನೀರು ಹಾಕಿದ್ರೆ ನಿಮ್ಮ ಪೇಸ್ಟ್ ಹಾಳಾಗತ್ತೆ, ಮತ್ತು ಯೂಸಿಗೆ ಬರಲ್ಲ ಅದು. ಮೆಜರ್ಮೆಂಟ್ ಮತ್ತೆ ಹೊಸದಾಗಿ ತಗೋಬೇಕಾಗತ್ತೆ. ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕಿ. ಲೇಟ್ ಆದರೂ ಅಡ್ಡಿಲ್ಲ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇಷ್ಟಾದ್ಮೇಲೆ ಇವಾಗ ಈ ರೀತಿ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಸ್ವಲ್ಪನೂ ಪೌಡರ್ ಇರಬಾರ್ದು, ಎಲ್ಲ ವಾಟರ್ ಒಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇಷ್ಟು ಥಿಕ್ಕಿದ್ರೆ ಸಾಕು. ಫುಲ್ ಜಾಸ್ತಿ ವಾಟರ್ ಏನು ಬೇಡ, ಯಾಕಂದರೆ ನಾವಿನ್ನೂ ಆಯಿಲ್ ಮಿಕ್ಸ್ ಮಾಡಿಲ್ಲ. ಆಯಿಲ್ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಜಾಸ್ತಿ ವಾಟರ್ ಏನು ಬೇಡ. ಇಷ್ಟು ಥಿಕ್ಕಿದ್ರೆ ಸಾಕು. ಓಕೆ, ಇವಾಗ ನಾವು 30 ml ಆಯಿಲ್ನ ಆ್ಯಡ್ ಮಾಡ್ತೀವಿ. ml ಕಪ್ ಇದೆ 30 ml ಯೂಸ್ ಮಾಡಿ. ಇಲ್ಲಾಂದರೆ ml ಕಪ್ ಇಲ್ಲ ಅಂದರೆ ನೀವು ಈ ಮಿಷಿನ್ ಮೇಲೆ ಹಾಕ್ಬೋದು. ತೋರಿಸ್ತೀನಿ. ಮಿಷಿನ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಇದಿಡಿ, ಮತ್ತೆ 0 ಮಾಡ್ಕೋಬೇಕು. 0 ಮಾಡಿದ್ಮೇಲೆ ಇವಾಗ 30 ml ಆಯಿಲ್ನ ನಾವು ಯೂಸ್ ಮಾಡ್ತೀವಿ. ಆಯಿಲ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮಿಕ್ಸ್ ಮಾಡ್ಕೋಬೇಕು. ಬಾಟಲ್ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಆಯಿಲ್ನ 30 ml ಯೂಸ್ ಮಾಡಬೇಕು. ಯಾವ ಆಯಿಲ್ ಅಂತ ನಾನು ಇವಾಗ ಹೇಳ್ತೀನಿ. 30 ml ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕಬಾರ್ದು, ಲೀಕ್ ಆಗುತ್ತೆ. ಓಕೆ ಓಕೆ 30 ml ಆಯಿಲ್ ಹಾಕಿದ್ದೀನಿ. ಈಗ ಮಿಷಿನ್ ಆಫ್ ಮಾಡಿ ಸೈಡಿಗೆ ಇಡೋಣ. ಮತ್ತೆ ಫುಲ್ ಪೇಸ್ಟ್ ಒಳಗೆ ಮಿಕ್ಸ್ ಆಗೋ ಥರ ನಾವು ಆಯಿಲ್ನ ಇದರಲ್ಲಿ ಮಿಕ್ಸ್ ಮಾಡಬೇಕು. ಸ್ಪ್ಯಾಚುಲಾದಲ್ಲೇ ಮಾಡಿ, ಕೈ ಯೂಸ್ ಮಾಡೋದು ಬೇಡ. ಸ್ಪ್ಯಾಚುಲಾದಲ್ಲೇ ಮಿಕ್ಸ್ ಮಾಡಿ. ಈ ರೀತಿ ಆಯಿಲ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಆಯಿಲ್ ಮೇಲೆ ಕ್ರಿಯೇಟ್ ಮಾಡ್ತೀನಿ. ಸೊ ಆಯಿಲ್ ಬಗ್ಗೆ ಯಾರಿಗಾದ್ರೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ಮೇಲೆ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ಫಸ್ಟ್ ಆಯಿಲ್ ಫುಲ್ ಇದ್ರ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇವಾಗ ನಾವು ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀವಿ? 100 ಗ್ರಾಮ್ ಹೆನ್ನಾ ಪೌಡರ್, 40 ಗ್ರಾಮ್ ಶುಗರ್, 180 ml ವಾಟರ್, ನೆಕ್ಸ್ಟ್ 30 ml ಆಯಿಲ್. ಓಕೆ, ಇದನ್ನ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನ 1 ರೂಮ್ ಟೆಂಪ್ರೇಚರಲ್ಲಿ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡು 20 to 22 ಅವರ್ ನಾವು ಹಾಗೆ ಇಡೋಣ. ನೆಕ್ಸ್ಟ್ ಡೈ ರಿಲೀಸ್ ಆದಮೇಲೆ ಇದು ಹೇಗೆ ಬದಲಾಗತ್ತೆ ಅನ್ನೋದು ತೋರಿಸ್ತೀನಿ. ಇವಾಗ ಫಸ್ಟ್ ಇದನ್ನ ಮಿಕ್ಸ್ ಮಾಡಿದ್ಮೇಲೆ ಡೈ ರಿಲೀಸ್ ಮಾಡೋಣ. ಡೈ ರಿಲೀಸ್ ಆಗೋಕ್ಕಿಂತ ಮುಂಚೆ ನಾನು ನಿಮಗೆ ಈಗ ಶೀಟ್ ಕಟ್ ಮಾಡೋದು ಹೇಗಂತ ತೋರಿಸ್ತೀನಿ. ಓಕೆ, ಇವಾಗ ಆ ಬಾಕ್ಸ್ನ ಪ್ಯಾಕ್ ಮಾಡಿ ರೂಮಲ್ಲಿ ಇಟ್ಟಿದ್ದೀವಿ. ಶೀಟ್ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಫಸ್ಟ್ ಫ್ರೋಝನ್ ಶೀಟ್ ತಗೋಬೇಕು. ಫ್ರೋಝನ್ ಶೀಟ್ ಅಂದರೆ ಈ ರೀತಿ ಇರುತ್ತೆ. ಈ ಶೀಟ್ನ ನಾವು ಫಸ್ಟ್ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ. ಓಕೆ, ಫಸ್ಟ್ ಡಬಲ್ ಫೋಲ್ಡ್ ಮಾಡಿಕೊಂಡು ಅದನ್ನ ಕಟ್ ಮಾಡೋಣ. ಫಸ್ಟ್ ಈ ರೀತಿ ಕಟ್ ಮಾಡಿದ್ಮೇಲೆ ನಾವು ಒಂದು ಪೀಸ್ನ ಸೈಡಿಗಿಟ್ಟು ಇನ್ನೊಂದು ಪೀಸಲ್ಲಿ ಇವಾಗ
ಕಟಿಂಗ್ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಫೋಲ್ಡ್ ಮಾಡ್ಕೊಂಡಿದ್ದೀವಿ, ಇದನ್ನು ನಾವೀಗ ಸೈಡಲ್ಲಿ ಕಟ್ ಮಾಡ್ತೀವಿ. ಓಕೆ, ಈ ರೀತಿ 2 ಪೀಸ್ ಕಟ್ ಮಾಡಿದ್ಮೇಲೆ 1 ಪೀಸ್ ಮತ್ತೆ ಸೈಡಿಗೆ ಇಡ್ತೀವಿ. ಈ ಪೀಸಲ್ಲಿ ಇವಾಗ ಮತ್ತೆ ಫೋಲ್ಡ್ ಮಾಡಬೇಕು ಈ ರೀತಿ. ನೆಕ್ಸ್ಟ್ ಇದನ್ನ ಸೈಡಿಂದ ಕಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಒಂದು ಸೈಡಿಗೆ ಇಡೋಣ. ಇನ್ನೊಂದು ಪೀಸಲ್ಲಿ ಮತ್ತೆ ಫೋಲ್ಡ್ ಮಾಡಬೇಕು ಈ ರೀತಿ. ಫೋಲ್ಡ್ ಮಾಡಿದ್ಮೇಲೆ ಇದನ್ನ ಕಟ್ ಮಾಡ್ಕೊಳ್ಳಿ. ಓಕೆ, 2 ಪೀಸಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ರೋಲ್ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಫ್ರೋಸನ್ ಶೀಟ್ ಅಂದಮೇಲೆ ಒಂದು ಕಡೆ ಶೈನಿಂಗ್ ಇರುತ್ತೆ, ಒಂದು ಕಡೆ ಸಾಫ್ಟ್ ಇರುತ್ತೆ. ಸೊ ಸಾಫ್ಟ್ ಸೈಡ್ ನಾವು ಒಳಗಡೆ ತಗೊಳ್ತೀವಿ, ಶೈನಿಂಗ್ ಸೈಡ್ ಹೊರಗಡೆ. ನೆನಪಿರ್ಲಿ. ಇವಾಗ ಇದನ್ನ ರೋಲ್ ಮಾಡಬೇಕು ಈ ರೀತಿ. ಪಿನ್ ಹಾಕ್ಕೊಂಡು ರೋಲ್ ಮಾಡ್ತಾ ಹೋಗಬೇಕು ಈ ರೀತಿ. ಕಾಣಿಸ್ತಿದ್ಯಾ? ಕ್ಲಿಯರಾಗಿ ಈ ರೀತಿ ರೋಲ್ ಮಾಡಿಕೊಂಡು ಅದನ್ನ 1 ಇಂಚ್ ಟೇಪಲ್ಲಿ ನಾವು ಕವರ್ ಮಾಡ್ತೀವಿ. ಸ್ವಲ್ಪ ಟೇಪ್ ತಗೊಂಡು ಟಿಪ್ ಹತ್ರ ಹಾಕೊಳ್ಳಿ. ಅದನ್ನ ಮತ್ತೆ ಈ ರೀತಿ ರೋಲ್ ಮಾಡಿ. ನೆಕ್ಸ್ಟ್ ಅದೇ ರೀತಿ ಎಲ್ಲ ಶೀಟ್ ನಾವು ಕಟ್ ಮಾಡಿಕೊಂಡು ಫಸ್ಟ್ ರೋಲ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಅದಾದ್ಮೇಲೆ ಕೋನ್ಸ್ ಫಿಲ್ಲಿಂಗ್ ಮಾಡೋಣ. ಫಸ್ಟ್ ಎಲ್ಲ ಶೀಟ್ ರೋಲ್ ಮಾಡಿಕೊಂಡು ಅದಾದ್ಮೇಲೆ ಲಾಸ್ಟಿಗೆ ಫಿಲ್ಲಿಂಗ್ ಮಾಡೋಣ. ನಾ ಈ ಚಾನಲಲ್ಲಿ ಫ್ರೀ ಹೆನ್ನಾ ಕ್ಲಾಸಸ್ ತಗೊಳ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ಜಾಯ್ನ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡಿ. ಫುಲ್ ಬೇಸಿಕ್ಸ್ ಟು ಅಡ್ವಾನ್ಸ್ ಬ್ರೈಡಲ್ ತನಕನೂ ಫ್ರೀ ಕ್ಲಾಸಸ್ ತಗೊಳ್ತಿದ್ದೀನಿ. ಬಿಗ್ನರ್ಸ್ಗೂ ಯೂಸ್ ಆಗುತ್ತೆ, ಪ್ರೊಫೆಷ್ನಲ್ಗೂ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಎಲ್ಲ ತಿಳ್ಕೊಬೋದು. ಡೈಲಿ 7 PM ಲೈವ್ ಕ್ಲಾಸಸ್ ಇರುತ್ತೆ. ಡೈಲಿ 7 PM ಯೂಟ್ಯೂಬಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ. ವಾಟ್ಸಪ್ಪಲ್ಲಿ ನನ್ನ ಗ್ರೂಪ್ ಇದೆ, ಬೇಕಾದರೆ ನಾ ಬಯೋ ಲಿಂಕ್ ಹಾಕ್ತೀನಿ. ಕಮೆಂಟಲ್ಲಿ ಕೇಳಿ, ನಾನು ಲಿಂಕ್ ಹಾಕ್ತೀನಿ. ಯಾರಿಗಾದರೂ ವಾಟ್ಸಪ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾ ವಾಟ್ಸಪ್ ಗ್ರೂಪ್ ಲಿಂಕ್ ಕಳಿಸ್ತೀನಿ. ಅದರಲ್ಲಿ ನಿಮಗೆ ಡೈಲಿ ಅಪ್ಡೇಟ್ಸ್ ಇರುತ್ತೆ. ಯೂಟ್ಯೂಬಲ್ಲಿ ಯಾವಾಗ ಕ್ಲಾಸಸ್ ಅಪ್ಲೋಡ್ ಆಗುತ್ತೆ ಮತ್ತು ಯಾವಾಗ ಲೈವ್ ಕ್ಲಾಸಸ್ ಅಪ್ಲೋಡ್ ಆಗುತ್ತೆ ಎಲ್ಲ ನಾನು ಡೀಟೇಲ್ಸ್ ವಾಟ್ಸಪ್ ಗ್ರೂಪಲ್ಲಿ ಸಬ್ಮಿಟ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ. ಮತ್ತು ಯಾವುದೇ ಟೈಪ್ಸಿನ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನೆಲ್ಲ ಕ್ಲಿಯರ್ ಮಾಡ್ತೀನಿ. Feb 1 ನಾನು ಬೇಸಿಕ್ಸ್ ಟು ಬ್ರೈಡಲ್ ಫ್ರೀ ಹೆನ್ನಾ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಯಾರಿಗಾದರೂ ಆಸಕ್ತಿ ಇದ್ದವ್ರು ಜಾಯ್ನ್ ಆಗ್ಬೋದು. ಎಲ್ಲ ಕ್ಲಾಸಸ್ ಫ್ರೀ ಇರುತ್ತೆ, ಫುಲ್ ಡೀಟೇಲ್ಸ್ ಆಗಿರುತ್ತೆ. ಏನೇ ಡೌಟ್ಸ್ ಇದ್ದರೂ ನೀವು 7 PM ಲೈವ್ ಕ್ಲಾಸಲ್ಲಿ ಕೇಳ್ಬೋದು, ಇಲ್ಲಾಂದರೆ ಕಮೆಂಟ್ ಮಾಡಿನೂ ಕೇಳ್ಬೋದು. ನಾನು ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಓಕೆ, ಇವಾಗ ಡೇ ರಿಲೀಸಿಗೆ ಇಟ್ಟಿದ್ವಲ್ಲ ಆ ಬಾಕ್ಸ್ನ ಓಪನ್ ಮಾಡೋಣ. ಆಫ್ಟರ್ 20 hours ಫಸ್ಟ್ ಸ್ಪ್ಯಾಚುಲಾದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಥಿಕ್ ಇದ್ದರೆ ನೀವು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಕರೆಕ್ಟ್ ಇದ್ದರೆ ಹಾಗೆ ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡ್ಬೋದು. ಫಸ್ಟ್ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ. ನಿಮ್ಮ ಪೇಸ್ಟ್ ಥಿಕ್ ಇದೆ, ಸ್ವಲ್ಪ ವಾಟರ್ ಆ್ಯಡ್ ಮಾಡಿ, ಒಂದೇ ಸತಿ ಫುಲ್ ಹಾಕಬೇಡಿ. ಇವಾಗ ಇದೊಂದು 5 minutes ಮಿಕ್ಸ್ ಮಾಡೋಣ. ಫುಲ್ ಮಿಕ್ಸ್ ಆದಮೇಲೆ ಇದನ್ನ ಸ್ಟಾಕಿಂಗಲ್ಲಿ ಇದು ಮಾಡಬೇಕು, ಸ್ಟ್ರೇಟ್ ಮಾಡಬೇಕು. ಫಸ್ಟ್ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈ ರೀತಿ ಪೇಸ್ಟಾಗಿ ರೆಡಿ ಆಗಬೇಕು. ಫುಲ್ ಮಿಕ್ಸ್ ಮಾಡಿ ಒಂದು 5 minutes 10 minutes. ಬ್ಲೆಂಡರಲ್ಲೂ ಮಿಕ್ಸ್ ಮಾಡ್ಬೋದು. ಕೈಯಲ್ಲಿ ಆಗಿಲ್ಲ ಅಂದರೆ ಬ್ಲೆಂಡರ್ ಯೂಸ್ ಮಾಡಿ, ಬೀಟರ್ ಇರುತ್ತಲ್ಲ ಅದು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಇದನ್ನ ಪೈಪಿಂಗ್ ಬ್ಯಾಗಲ್ಲಿ ಹಾಕೋಣ. ಫಸ್ಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಪೈಪಿಂಗ್ ಬ್ಯಾಗಲ್ಲಿ ಹಾಕೋಣ. ಈ ರೀತಿ ಒಂದು ಗ್ಲಾಸ್ ತಗೊಳ್ಳಿ, ಗ್ಲಾಸ್ ಒಳಗೆ ಪೈಪಿಂಗ್ ಬ್ಯಾಗ್ನ ಹಾಕಿ ಫಸ್ಟ್. ಅದಾದಮೇಲೆ ಪೈಪಿಂಗ್ ಬ್ಯಾಗ್ ಒಳಗೆ ಸ್ಟಾಕಿಂಗ್ನ ಹಾಕಬೇಕು ಈ ರೀತಿ ಫಸ್ಟ್. ಓಕೆ, ಇವಾಗ ಇದ್ರ ಒಳಗೆ ನಾವು ಪೇಸ್ಟ್ನ ಹಾಕಬೇಕು. ಓಕೆ, ಇವಾಗ ಫಸ್ಟ್ ಸ್ಟಾಕಿಂಗ್ನ ತೆಗಿಬೇಕು. ಹೀಗೆ ಸ್ಟಾಕಿಂಗ್ ಆದಕ್ಕೂ ಪೈಪಿಂಗ್ ಬ್ಯಾಗ್ನ ಅದ್ರ ಜೊತೆನೆ ಈ ರೀತಿ ಎತ್ತಬೇಕು. ನೋಡಿ, ಈ ರೀತಿ ಮೆಹಂದಿ ಪೇಸ್ಟ್ನ ಸ್ಟ್ರೈನ್ ಮಾಡಬೇಕು. ಅದ್ರೊಳಗೆ ಏನೇ ಡಸ್ಟ್ ಇದ್ರೂ ಕ್ಲೀನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಕ್ಲೀನಾಗಿ ಬಂತು. ಇವಾಗ ಇದನ್ನ ಸ್ವಲ್ಪ ನೀಟಾಗಿ ಕೆಳಗೆ ಇಳಿಸ್ಕೊಂಡು
ಓಕೆ, ಇವಾಗ ಇದನ್ನ ಕೋನ್ಸಲ್ಲಿ ಫಿಲ್ ಮಾಡೋಣ. ಕೋನ್ ಒಳಗೆ ನಾವು ಮೆಹಂದಿ ಪೇಸ್ಟ್ನ ಹಾಕಬೇಕು. ಫಸ್ಟ್ 25 ಗ್ರಾಮ್ಸ್ ಟು 30 ಗ್ರಾಮ್ಸ್ ಹಾಕ್ಬೋದು. ನಾನೀಗ 25 ಗ್ರಾಮ್ಸ್ ಹಾಕ್ತೀನಿ. ಮೆಷಿನ್ ಆನ್ ಮಾಡ್ಕೊಳ್ಳಿ. ಆನ್ ಆದ್ಮೇಲೆ 0. ಇವಾಗ ಫಸ್ಟ್ ಈ ರೀತಿ ಕೋನ್ಸ್ ಒಳಗೆ ಪೈಪಿಂಗ್ ಬ್ಯಾಗ್ ತೊಗೊಂಡು ಹೋಗಬೇಕು. ಅದಾದಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ. 23 ನಮಗೆ ಎಷ್ಟು ಬೇಕು? 25 ಗ್ರಾಮ್ಸ್ ಬೇಕು. ಓಕೆ, ಈ ರೀತಿ 2 ಕೋನ್ಸು ಫಿಲ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸೀಲಿಂಗ್ ಹೇಗಂತ ತೋರಿಸ್ತೀನಿ, ಸೀಲಿಂಗ್ ಮಾಡೋದು. ಓಕೆ, 22 ಓಕೆ, ಇವಾಗ ಇದನ್ನ ಪ್ಯಾಕ್ ಮಾಡೋಣ. ಫಸ್ಟ್ ಕೋನ್ಸ್ನ ಈ ರೀತಿ ಹಿಡ್ಕೊಳ್ಳಿ. ಟೇಪ್ ತಗೊಂಡು ಈ ರೀತಿ ಫಸ್ಟ್ ಒಂದು ಟೇಪು, ಅದಾದಮೇಲೆ ಇನ್ನೊಂದು ಟೇಪ್, ಟೋಟಲ್ ಒಂದು 3 ಟೇಪ್ಸ್ ಹಾಕಿ ಈ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ಟಿಪ್ಪಲ್ಲಿ ಮೆಹಂದಿ ಹೊರಗೆ ಬರ್ತಿದ್ದೆ ನೋಡಬೇಕು. ಫಸ್ಟು ಇಲ್ಲಿ ನೋಡಿ, ಈ ಟಿಪ್ಪಲ್ಲಿ ಮೆಹಂದಿ ಹೊರಗೆ ಬರ್ತಿದ್ದೆ ನೋಡಬೇಕು. ಈ ರೀತಿ ಹೊರಗೆ ಬರ್ತಿದ್ರೆ ಫಸ್ಟ್ ಈ ಟಿಪ್ನ ಕ್ಲೋಸ್ ಮಾಡ್ಕೋಬೇಕು ಟೈಟಾಗಿ. ನೆಕ್ಸ್ಟ್ 1 ಫೋಲ್ಡ್, 2 ಫೋಲ್ಡ್, ಅದಾದಮೇಲೆ ರೈಟ್ ಟರ್ನ್, ಲೆಫ್ಟ್ ಟರ್ನ್, ಮಿಡ್ಲಲ್ಲಿ 1, ಈ ರೀತಿ. ಗೊತ್ತಾಯ್ತಾ? ಇವಾಗ ಬ್ಯಾಕಿಂದ ಫ್ರಂಟ್ ಸೈಡಿಗೆ ಒಂದು ಟೇಪ್ ಹಾಕಬೇಕು ಈ ರೀತಿ. ನೆಕ್ಸ್ಟ್ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಓಕೆ, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಆಮೇಲೆ ಮಿಡ್ಲಲ್ಲಿ ಈ ಕಡೆ ಒಂದು ಟೇಪ್. ಇನ್ನೊಂದು ಕೊಂಡು ತೋರಿಸ್ತೀನಿ. ಫಸ್ಟ್ ಟೇಪ್ ಹಾಕ್ಕೋಬೇಕು. ಈ ಕಡೆ ಟೇಪ್ ಏನಕ್ಕೆ ಹಾಕೋದು ಅಂದರೆ ನಾವು ಪ್ರೆಸ್ ಮಾಡ್ತಾ ಇಲ್ಲಿಂದ ಲೀಕ್ ಆಗಬಾರ್ದಂತ ಫಸ್ಟೇ ಟೇಪ್ ಹಾಕೊಂಡು ಪ್ಯಾಕ್ ಮಾಡ್ಕೋಬೇಕು ಈ ರೀತಿ. ಟಿಪ್ಪಲ್ಲಿ ಮೆಹಂದಿ ಬರ್ತಿದೆಯಾ ಫಸ್ಟ್ ನೋಡ್ಕೋಬೇಕು. ಬರ್ತಿದೆ. ಸೊ ಇವಾಗ ಟಿಪ್ನ ಪ್ಯಾಕ್ ಮಾಡಬೇಕು. ಓಕೆ, ಬ್ಯಾಕ್ ಟು ಫ್ರಂಟ್, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್. ಮಿಕ್ಸಾಲಜಿ ನೋಟ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾ ಡೀಟೇಲ್ಸ್ ಕಳಿಸ್ತೀನಿ. ಮಿಕ್ಸಾಲಜಿ ನೋಟ್ಸ್ ಬೇಕಂದರೆ ನೋಟ್ಸ್ ಅಂತ ಕಮೆಂಟ್ ಮಾಡಿ. ಈ ರೀತಿ ಟೇಪ್ ಹಾಕ್ಕೊಂಡು ನಾವು ಕೋನ್ನ ಪ್ರಿಪೇರ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.